ಇನ್ನು ಬಿರು ಬಿಸಿಲಿನ ನಡುವೆ ಮೈಸೂರು ಜಿಲ್ಲೆಗೆ ಕುಡಿಯುವ ನೀರಿನ ಸಮಸ್ಯೆ ಏನಾದರೂ ಎದುರಾಗುತ್ತಾ ಅನ್ನುವಂತಹ ಪ್ರಶ್ನೆ ಎದುರಾಗ್ತಾ ಇದೆ. ಕಬಿನಿ ಜಲಾಶಯದಿಂದ ನೀರಿನ ಮಟ್ಟ ಕಬಿನಿ ಜಲಾಶಯದಲ್ಲಿ ಇರುವಂತಹ ನೀರಿನ ಮಟ್ಟ 60 ಅಡಿಗೆ ಕುಸಿತವಾಗಿದೆ. ಎಚ್ಡಿ ಕೋಟೆ ತಾಲೂಕಿನ ಬೀಚನಹಳ್ಳಿಯಲ್ಲಿ ಇರುವಂತಹ ಕಬಿನಿ ಜಲಾಶಯದಲ್ಲಿ ನೀರಿನ ಮಟ್ಟ 60 ಅಡಿಗೆ ಕುಸಿತ ಆಗಿದೆ. ಆದಷ್ಟು ಬೇಗ ಮಳೆ ಆಗದೇ ಇದ್ರೆ ಕುಡಿಯುವ ನೀರಿಗೂ ಕೂಡ ಸಮಸ್ಯೆ ಆಗುವಂತಹ ತೊಂದರೆ ಇದೆ. ಇನ್ನು ಇತ್ತ ಜಲಾಶಯದಲ್ಲಿ ಕೇವಲ 7.41 ಟಿಎಂಸಿ ನೀರು ಮಾತ್ರ ಸಂಗ್ರಹ ಇದೆ. ಒಟ್ಟು 19.52 ಟಿಎಂಸಿ ನೀರು ಸಂಗ್ರಹ ಸಾಮರ್ಥ್ಯ ಇರುವಂತಹ ಕಬಿನಿ ಜಲಾಶಯದಲ್ಲಿ ಕೇವಲ 7.41 ಟಿಎಂಸಿ ನೀರು ಸಂಗ್ರಹ ಇದೆ. ಇನ್ನು ಜಲಾನಯನ ಪ್ರದೇಶದಲ್ಲಿ ಮಳೆಯ ಕೊರತೆ ಹಿನ್ನೆಲೆಯಲ್ಲಿ ಈ ಒಂದು ಸಮಸ್ಯೆ ಎದುರಾಗಿದೆ ಅಂತ ಹೇಳಲಾಗ್ತಾ ಇದೆ. ಒಂದು ವೇಳೆ ಮಳೆ ಆದಷ್ಟು ಬೇಗ ಆಗದೇ ಇದ್ದರೆ ಆ ಸಂದರ್ಭದಲ್ಲಿ ಕುಡಿಯುವ ನೀರಿಗೂ ಕೂಡ ಜನ ಪರದಾಡುವಂತಹ ಒಂದು ಪರಿಸ್ಥಿತಿ ಎದುರಾಗಲಿದೆ ಅನ್ನುವಂತಹ ಒಂದು ಮಾತುಗಳು ಕೂಡ ಕೇಳಿಬರ್ತಾ ಇದೆ. ಇನ್ನು ಈವರೆಗೆ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳು ಕೂಡ ಕುಡಿಯುವ ನೀರಿಗೆ ಸಮಸ್ಯೆಯನ್ನು ಎದುರಿಸ್ತಾ ಇದ್ವು. ಇದೀಗ ಮೈಸೂರು ಜಿಲ್ಲೆಯಲ್ಲೂ ಕೂಡ ಕುಡಿಯುವ ನೀರಿನ ಸಮಸ್ಯೆ ತಲೆದೋರುತ್ತಾ ಅನ್ನುವಂತಹ ಒಂದು ಪ್ರಶ್ನೆ ಎದುರಾಗ್ತಾ ಇದೆ. ಕಬಿನಿ ಜಲಾಶಯದ ನೀರಿನ ಮಟ್ಟ 60 ಅಡಿಗೆ ಕುಸಿತವಾಗಿದೆ. ಹೀಗಾಗಿ ಕುಡಿಯುವ ನೀರಿನ ಸಮಸ್ಯೆ ಎದುರಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಅದೇ ರೀತಿಯಾಗಿ ಈ ಕೂಡಲೇ ಮಳೆ ಆಗದೇ ಇದ್ದರೆ, ಆದಷ್ಟು ಬೇಗ ಮಳೆಯಾಗಿ ಜಲಾಶಯ ತುಂಬದೇ ಇದ್ದರೆ, ಜಲಾನಯನ ಪ್ರದೇಶದಲ್ಲಿ ಮಳೆ ಆಗದೇ ಇದ್ದರೆ ಆ ಸಂದರ್ಭದಲ್ಲಿ ಕುಡಿಯೋ ನೀರಿನ ಸಮಸ್ಯೆ, ಭಾರಿ ಕುಡಿಯೋ ನೀರಿನ ಸಮಸ್ಯೆ ಭೀಕರವಾಗಿ ತಲೆದೋರಬಹುದು ಅನ್ನುವಂತಹ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಈ ನಡುವೆ ಜಲಾಶಯದ ಮಟ್ಟವನ್ನು ಕೂಡ ನೀವು ನೋಡ್ತಾ ಇದ್ದೀರಿ. 60 ಅಡಿಗೆ ಕುಸಿತ ಆಗಿದೆ. 17 ಟಿಎಂಸಿಯಷ್ಟು ನೀರು ಶೇಖರಣೆ ಸಾಮರ್ಥ್ಯ ಇರುವಂತಹ ಒಂದು ಜಲಾಶಯ. ಆದರೆ ಇದರಲ್ಲಿ ಉಳಿದಿರುವಂಥದ್ದು ಕೇವಲ 7.41 ಟಿಎಂಸಿ ನೀರು ಮಾತ್ರ. ಹೀಗಾಗಿ ಕುಡಿಯೋ ನೀರಿನ ಒಂದು ಸಮಸ್ಯೆ ತಲೆದೋರುವಂತಹ ಸಾಧ್ಯತೆಗಳು ಇದೀಗ ಗೋಚರಿಸ್ತಾ ಇವೆ.